Dear students, welcome again to my channel Kannada to English Bridge. ಸ್ನೇಹಿತರೆ, ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. Friends, after studying how to form sentences in simple past in our previous video, now we shall study how to form sentences in past continuous in this video. ಸ್ನೇಹಿತರೆ, ಸಾಮಾನ್ಯ ಭೂತಕಾಲ ಸಿಂಪಲ್ ಪಾಸ್ಟ್ ಈ ಟೆನ್ಸ್ನಲ್ಲಿ ಹೇಗೆ ವಾಕ್ಯಗಳನ್ನು ರಚನೆ ಮಾಡಬೇಕು ಅನ್ನೋದನ್ನು ನಾವು ಈ ಹಿಂದಿನ ವಿಡಿಯೋದಲ್ಲಿ ಕಲಿತಿದ್ದೇವೆ. ಈಗ ಈ ವಿಡಿಯೋದಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಅಪೂರ್ಣ ಭೂತಕಾಲದಲ್ಲಿ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಬಿಫೋರ್ ದ್ಯಾಟ್ ಲೆಟ್ ಅಸ್ ನೋ ಹೌ ಟು ಯೂಸ್ ದಿಸ್ ಟೆನ್ಸ್ ಇನ್ ಅವರ್ ಸ್ಪೋಕನ್ ಲ್ಯಾಂಗ್ವೇಜ್. ಐ ಮೀನ್ ಇನ್ ಅವರ್ ಪ್ರಾಕ್ಟಿಕಲ್ ಲೈಫ್. ಐ ಮೀನ್ ವೈಲ್ ಸ್ಪೀಕಿಂಗ್ ಇಂಗ್ಲಿಷ್. ಅಪೂರ್ಣ ಭೂತಕಾಲವನ್ನು ನಾವು ಮಾತನಾಡುವಾಗ ಯಾವಾಗ ಉಪಯೋಗ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಹಿಯರ್ ದ ಆಕ್ಟ್ ಈಸ್ ಆಲ್ರೆಡಿ ಕಂಪ್ಲೀಟೆಡ್, ದ ಪ್ರೆಸೆಂಟ್ ಮೂಮೆಂಟ್ ಈಸ್ ಕನ್ಸರ್ನ್ಡ್, ಬಟ್ ವಿ ಆರ್ ರೀಕಾಲಿಂಗ್ ದ ಮೂಮೆಂಟ್ ಡ್ಯೂರಿಂಗ್ ವಿಚ್ ದ ಆಕ್ಟ್ ವಾಸ್ ಟೇಕಿಂಗ್ ಪ್ಲೇಸ್ ಆಟ್ ಸರ್ಟೆನ್ ಡ್ಯೂರೇಷನ್ ಆಫ್ ಪೀರಿಯಡ್. ಇಲ್ಲಿಯೂ ಕೂಡ ಕ್ರಿಯೆ ಮುಗಿದು ಹೋಗಿರುತ್ತೆ, ಆದರೆ ಆ ಕ್ರಿಯೆ ನಡೆಯುವಾಗ ಹೇಗೆ ನಡೆದಿತ್ತು ಅನ್ನೋದನ್ನು ವಿವರಿಸಿ ಹೇಳ್ತಾ ಇರ್ತೇವೆ. ಫಾರ್ ಎಕ್ಸಾಂಪಲ್, ಐ ಸಾ ದ ಪರ್ಸನ್ ವ್ಯಾನ್ ಹಿ ವಾಸ್ ಕ್ರಾಸಿಂಗ್ ದ ರೋಡ್. ಆ ವ್ಯಕ್ತಿ ರಸ್ತೆ ದಾಟುವಾಗ ನಾನು ಅವನನ್ನು ನೋಡಿದೆನು. ಹಿಯರ್ ಪ್ಲೀಸ್ ಕಾನ್ಸಂಟ್ರೇಟ್ ಅಪಾನ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಐ ಮೀನ್ ಹಿ ವಾಸ್ ಕ್ರಾಸಿಂಗ್ ದ ರೋಡ್. ಇಲ್ಲಿ ವಾಕ್ಯದ ಎರಡನೇ ಭಾಗದ ಮೇಲೆ, ಅಂದರೆ ಅವನು ರಸ್ತೆಯನ್ನು ದಾಟುತ್ತಿದ್ದಾಗ ಅನ್ನುವಂತಹ ಭಾಗವನ್ನು ಗಮನಿಸಿ. ದ ಆಕ್ಟ್ ಆಫ್ ಕ್ರಾಸಿಂಗ್ ರೋಡ್ ಈಸ್ ಕಂಪ್ಲೀಟೆಡ್, ದ ಮೂಮೆಂಟ್ ಈಸ್ ಕನ್ಸರ್ನ್, ಬಟ್ ನೌ ಐ ಆಮ್ ರಿಕಾಲಿಂಗ್ ದ್ಯಾಟ್ ಮೂಮೆಂಟ್ ಆಫ್ ದ ಕ್ರಾಸಿಂಗ್ ರೋಡ್. ಇಲ್ಲಿ ಕ್ರಾಸಿಂಗ್ ದ ರೋಡ್, ರಸ್ತೆ ದಾಟುವ ಪ್ರಕ್ರಿಯೆ ಸದ್ಯಕ್ಕೆ ಮುಗಿದು ಹೋಗಿದೆ, ಆದರೆ ನಾನು ರಸ್ತೆ ದಾಟುವ ಆ ಪ್ರಕ್ರಿಯೆ ಹೇಗೆ ನಡೆದಿತ್ತು ಅನ್ನೋದನ್ನು ವಿವರಿಸಿ ಹೇಳ್ತಾ ಇದ್ದೇನೆ ಅಂತ ಅರ್ಥ. Take one more example. My mother was cooking something when I entered into the kitchen. ನಾನು ಅಡುಗೆ ಮನೆಯೊಳಗೆ ಪ್ರವೇಶಿಸಿದಾಗ ನನ್ನ ತಾಯಿ ಏನನ್ನೋ ಅಡುಗೆ ಮಾಡುತ್ತಿದ್ದಳು. Here you focus upon the first part of the sentence. My mother was cooking something. Here also the act of cooking something is over. The present moment is concerned. But now I am recalling that moment of cooking something. ಇಲ್ಲಿಯೂ ಸಹ ಕುಕಿಂಗ್ ಸಮಥಿಂಗ್, ಏನೋ ಅಡುಗೆ ಮಾಡುವ ಅನ್ನೋ ಪ್ರಕ್ರಿಯೆ ಸದ್ಯದ ಕ್ಷಣಕ್ಕೆ ಮುಗಿದು ಹೋಗಿದೆ, ಆದರೆ ನಾನು ಅಡುಗೆ ಮಾಡುವ ಆ ಪ್ರಕ್ರಿಯೆ ಹೇಗೆ ನಡೆದಿತ್ತು ಅನ್ನೋದನ್ನು ಈಗ ವಿವರಿಸ್ತಾ ಇದ್ದೀನಿ ಅಂತ ಅರ್ಥ. ಫ್ರೆಂಡ್ಸ್, I hope you have understood about the circumstance under which we have to make use of past continuous tense while speaking in English. ಸ್ನೇಹಿತರೆ, ಇಂಗ್ಲಿಷ್ನಲ್ಲಿ ಮಾತನಾಡುವಾಗ ಯಾವ ಸಂದರ್ಭದಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಅಪೂರ್ಣ ಭೂತಕಾಲವನ್ನು ಉಪಯೋಗ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರಿ ಅಂತ ಭಾವಿಸ್ತೇನೆ. Now let us see what are the helping verbs to be used to form sentences in past continuous. ಈಗ ಪಾಸ್ಟ್ ಕಂಟಿನ್ಯೂಸ್ ಅಪೂರ್ಣ ಭೂತಕಾಲದಲ್ಲಿ ವಾಕ್ಯಗಳನ್ನು ರಚನೆ ಮಾಡಲು ಉಪಯೋಗವಾಗುವಂತಹ ಸಹಾಯಕ ಕ್ರಿಯಾಪದಗಳು ಯಾವುವು ಅನ್ನೋದನ್ನು ನೋಡೋಣ. ದ ಹೆಲ್ಪಿಂಗ್ ವರ್ಬ್ಸ್ ಟು ಬಿ ಯೂಸ್ಡ್ ಹಿಯರ್ ಆರ್ ವಾಸ್ ಆ್ಯಂಡ್ ವೇರ್. ಇಲ್ಲಿ ಉಪಯೋಗಿಸಲ್ಪಡುವಂತಹ ಸಹಾಯಕ ಕ್ರಿಯಾಪದಗಳೆಂದರೆ ವಾಸ್ ಮತ್ತು ವೇರ್. ಲೆಟ್ ಅಸ್ ನೋ ವೇರ್ ಟು ಯೂಸ್ ದ ಹೆಲ್ಪಿಂಗ್ ವರ್ಬ್ ವಾಸ್ ಆ್ಯಂಡ್ ವೇರ್ ಟು ಯೂಸ್ ವೇರ್. ಹಾಗಾದರೆ ವಾಸ್ ಸಹಾಯಕ ಕ್ರಿಯಾಪದವನ್ನು ಎಲ್ಲಿ ಬಳಸಬೇಕು ಹಾಗೂ ವೇರ್ ಸಹಾಯಕ ಕ್ರಿಯಾಪದವನ್ನು ಎಲ್ಲಿ ಬಳಸಬೇಕು ಅನ್ನೋದನ್ನು ನೋಡೋಣ. ಹೆಲ್ಪಿಂಗ್ ವರ್ಬ್ ವಾಸ್ ಈಸ್ ಯೂಸ್ಡ್ ಫಾರ್ ಸಿಂಗುಲರ್ ಫಸ್ಟ್ ಪರ್ಸನ್ ಐ ಆ್ಯಂಡ್ ಸಿಂಗುಲರ್ ಥರ್ಡ್ ಪರ್ಸನ್ಸ್ ಹಿ, ಶಿ ಆ್ಯಂಡ್ ಇಟ್. ಪ್ರಥಮ ಪುರುಷ ಏಕವಚನ ಐ ಹಾಗೂ ಏಕವಚನ ತೃತೀಯ ಪುರುಷಗಳಾದ
he, she, it ಇವುಗಳಿಗೆ was ಸಹಾಯಕ ಕ್ರಿಯಾಪದವನ್ನು ಉಪಯೋಗಿಸಲಾಗುತ್ತದೆ. The helping verb were is used for plural first person we, singular second person you, plural second person you and plural third person they. ವೇರ್ ಸಹಾಯಕ ಕ್ರಿಯಾಪದವನ್ನು ಪ್ರಥಮ ಪುರುಷ ಬಹುವಚನ we, ದ್ವಿತೀಯ ಪುರುಷ ಏಕವಚನ ಯು, ದ್ವಿತೀಯ ಪುರುಷ ಬಹುವಚನ ಯು ಹಾಗೂ ತೃತೀಯ ಪುರುಷ ಬಹುವಚನ ದೇ ಇವುಗಳಿಗೆ ಉಪಯೋಗಿಸಲಾಗುತ್ತದೆ. ದೆನ್ V1 plus ing is common for all. I mean verb 1 plus ing. ing should be added to the present form of the verb here. V1 plus ing ಇದು ಎಲ್ಲ ಪರ್ಸನ್ಸ್ಗೂ ಸಾಮಾನ್ಯವಾಗಿ ಅನ್ವಯವಾಗುತ್ತದೆ. ಅಂದರೆ ಕ್ರಿಯಾಪದದ ವರ್ತಮಾನ ಕಾಲದ ರೂಪಕ್ಕೆ ing ಪ್ರತ್ಯಯವನ್ನು ಹಚ್ಚಬೇಕು. ಇಲ್ಲಿ ತೋರಿಸುತ್ತಿರುವಂತಹ ಸಿಂಬಾಲಿಕ್ ಚಾರ್ಟ್ ನೋಡಿದರೆ ನಿಮಗೆ ಅರ್ಥ ಆಗಬಹುದು ಅನಿಸುತ್ತೆ. ಫ್ರೆಂಡ್ಸ್, ಮತ್ತೊಮ್ಮೆ ಸರಿಯಾಗಿ ತಿಳಿದುಕೊಳ್ಳಿ. ಇಲ್ಲಿ ಬಳಕೆಯಾಗುವಂತಹ ಸಹಾಯಕ ಕ್ರಿಯಾಪದಗಳು ವಾಸ್ ಮತ್ತು ವೇರ್. ಅದರೊಂದಿಗೆ ಕ್ರಿಯಾಪದದ ಮೂಲ ರೂಪಕ್ಕೆ ಅಂದರೆ ಕ್ರಿಯಾಪದದ ವರ್ತಮಾನ ಕಾಲದ ರೂಪಕ್ಕೆ ing ಪ್ರತ್ಯಯವನ್ನು ಸೇರಿಸಲಾಗುತ್ತದೆ. ಐ, ಹಿ, ಶಿ, ಇಟ್ ಇವುಗಳಿಗೆ ವಾಸ್ ಸಹಾಯಕ ಕ್ರಿಯಾಪದ. ಅದೇ ರೀತಿಯಲ್ಲಿ ವಿ, ಯು, ಯು, ದೇ ಇವುಗಳಿಗೆ ವೇರ್ ಸಹಾಯಕ ಕ್ರಿಯಾಪದವನ್ನು ಬಳಸಲಾಗುತ್ತದೆ. ಹಾಗಾದರೆ ಈಗ ಅಪೂರ್ಣ ಭೂತಕಾಲದಲ್ಲಿ ವಾಕ್ಯಗಳನ್ನು ರಚನೆ ಮಾಡಲು ಆರಂಭಿಸೋಣವೇ? ಐ ವಾಸ್ ಲಿವಿಂಗ್ ಇನ್ ಎ ವಿಲೇಜ್. ನಾನು ಒಂದು ಗ್ರಾಮದಲ್ಲಿ ವಾಸಿಸುತ್ತಿದ್ದೆ. ವಿ ವೇರ್ ಹೈಡಿಂಗ್ ಬಿಹೈಂಡ್ ಎ ಟ್ರೀ. ನಾವು ಒಂದು ಮರದ ಹಿಂದೆ ಬಚ್ಚಿಟ್ಟುಕೊಂಡಿದ್ದೆವು. ಯು ವೇರ್ ರೈಡಿಂಗ್ ಎ ಬೈಕ್. ನೀನು ಒಂದು ದ್ವಿಚಕ್ರ ವಾಹನವನ್ನು ಸವಾರಿ ಮಾಡುತ್ತಿದ್ದೆ. ಯು ವೇರ್ ಸ್ಪೀಕಿಂಗ್ ಇನ್ ಹಿಂದಿ. ನೀವು ಹಿಂದಿ ಭಾಷೆಯಲ್ಲಿ ಮಾತನಾಡುತ್ತಿದ್ದೀರಿ. ಹಿ ವಾಸ್ ಟ್ರೈಂಗ್ ಟು ಲರ್ನ್ ಹೌ ಟು ಪ್ಲೇ ಚೆಸ್. ಅವನು ಚದುರಂಗದಾಟವನ್ನು ಹೇಗೆ ಆಡಬೇಕೆಂಬುದನ್ನು ಕಲಿಯಲು ಪ್ರಯತ್ನಿಸುತ್ತಿದ್ದನು. ಶಿ ವಾಸ್ ಸ್ವಿಮ್ಮಿಂಗ್ ಇನ್ ದ ರಿವರ್. ಅವಳು ನದಿಯಲ್ಲಿ ಈಜುತ್ತಿದ್ದಳು. ಇಟ್ ವಾಸ್ ಸ್ಲಿಪ್ಪಿಂಗ್ ಫ್ರಮ್ ದ ಟೇಬಲ್. ಅದು ಮೇಜಿನಿಂದ ಜಾರುತ್ತಿತ್ತು. ವಿಂಡ್ ವಾಸ್ ಬ್ಲೋಯಿಂಗ್ ವೆರಿ ಫಾಸ್ಟ್. ಗಾಳಿ ಬಹಳ ಜೋರಾಗಿ ಬೀಸುತ್ತಿತ್ತು. ಗಿರೀಶ್ ವಾಸ್ ಬ್ರಿಂಗಿಂಗ್ ಬುಕ್ಸ್ ಫ್ರಾಮ್ ಲೈಬ್ರರಿ. ಗಿರೀಶ ಗ್ರಂಥಾಲಯದಿಂದ ಪುಸ್ತಕಗಳನ್ನು ತರುತ್ತಿದ್ದ. ಸುಷ್ಮಾ ವಾಸ್ ಕೀಪಿಂಗ್ ಕ್ವೈಟ್. ಸುಷ್ಮಾ ಸುಮ್ಮನೆ ಕುಳಿತಿದ್ದಳು. ದ ಸ್ನೇಕ್ ವಾಸ್ ಕ್ರೀಪಿಂಗ್ ಟುವರ್ಡ್ಸ್ ಯು. ಆ ಹಾವು ನಿನ್ನೆಡೆಗೆ ತೆವಳುತ್ತಾ ಇತ್ತು. ಸ್ಟೂಡೆಂಟ್ಸ್ ವೇರ್ ಲೀವಿಂಗ್ ದ ಸ್ಕೂಲ್ ಆಟ್ 5 PM. ವಿದ್ಯಾರ್ಥಿಗಳು ಸಾಯಂಕಾಲ 5 ಗಂಟೆಗೆ ಶಾಲೆಯನ್ನು ಬಿಡುತ್ತಿದ್ದರು. ದ ವುಮನ್ ವಾಸ್ ಸೆಲ್ಲಿಂಗ್ ಫ್ರೂಟ್ಸ್ ನಿಯರ್ ಎ ಟೆಂಪಲ್. ಆ ಮಹಿಳೆ ಒಂದು ದೇವಸ್ಥಾನದ ಸಮೀಪ ಹಣ್ಣುಗಳನ್ನು ಮಾರುತ್ತಿದ್ದಳು. ದ ಗರ್ಲ್ ವಾಸ್ ಸ್ಲೀಪಿಂಗ್ ಆನ್ ದ ಫ್ಲೋರ್. ಆ ಬಾಲಕಿ ನೆಲದ ಮೇಲೆ ಮಲಗುತ್ತಿದ್ದಳು. ಸಮಥಿಂಗ್ ವಾಸ್ ಸ್ಮೆಲ್ಲಿಂಗ್ ವೆರಿ ಬ್ಯಾಡ್. ಏನೋ ಕೆಟ್ಟ ವಾಸನೆ ಬೀರುತ್ತಿತ್ತು. ಯುವರ್ ಬ್ರದರ್ ವಾಸ್ ಸ್ಪೆಂಡಿಂಗ್ ಲಾಟ್ ಆಫ್ ಮನಿ. ನಿನ್ನ ಸಹೋದರ ಸಾಕಷ್ಟು ಹಣ ಖರ್ಚು ಮಾಡುತ್ತಿದ್ದನು. ಶಿ ವಾಸ್ ಟೀಚಿಂಗ್ ಸೈನ್ಸ್ ಇನ್ ಎ ಸ್ಕೂಲ್. ಅವಳು ಒಂದು ಶಾಲೆಯಲ್ಲಿ ವಿಜ್ಞಾನವನ್ನು ಕಲಿಸುತ್ತಿದ್ದಳು. ದ ಬಾಯ್ ವಾಸ್ ಟೆಲ್ಲಿಂಗ್ ಲೈ. ಆ ಹುಡುಗ ಸುಳ್ಳು ಹೇಳುತ್ತಿದ್ದನು. ಯುವರ್ ಸಿಸ್ಟರ್ಸ್ ವೇರ್ ಥಿಂಕಿಂಗ್ ಲಾಟ್. ನಿನ್ನ ಸಹೋದರಿಯರು ಬಹಳ ಚಿಂತಿಸುತ್ತಿದ್ದರು. ದ ಚೈಲ್ಡ್ ವಾಸ್ ಕ್ರೈಯಿಂಗ್ ಡ್ಯೂ ಟು ಇಲ್ನೆಸ್. ಆ ಮಗು ಕಾಯಿಲೆಯಿಂದಾಗಿ ಅಳುತ್ತಿತ್ತು. ಯು ವೇರ್ ಕ್ಯಾರಿಯಿಂಗ್ ಫ್ರೂಟ್ಸ್ ಫ್ರಮ್ ದ ಮಾರ್ಕೆಟ್.
ನೀನು ಮಾರುಕಟ್ಟೆಯಿಂದ ಹಣ್ಣುಗಳನ್ನು ಕೊಂಡೊಯ್ಯುತ್ತಿದ್ದೆ. ಫ್ರೆಂಡ್ಸ್, I hope you have understood well how to form sentences in past continuous tense. ಅಪೂರ್ಣ ಭೂತಕಾಲದಲ್ಲಿ ವಾಕ್ಯಗಳನ್ನು ಹೇಗೆ ರಚಿಸಬೇಕು ಅನ್ನೋದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಿ ಅಂತ ಭಾವಿಸ್ತೀನಿ. If you have any doubts or questions, please comment upon. ನಿಮಗೆ ಏನಾದರೂ ಪ್ರಶ್ನೆ ಅಥವಾ ಸಂದೇಹ ಇದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ. And don't forget to subscribe this channel and like the videos along with sharing the same with your friends. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾವು ಪೂರ್ಣ ಭೂತಕಾಲ ಪಾಸ್ಟ್ ಪರ್ಫೆಕ್ಟ್ ಇದರಲ್ಲಿ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅನ್ನೋದನ್ನು ಸರಳ ರೀತಿಯಲ್ಲಿ ಸುಲಭವಾಗಿ ಕಲಿತುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಅಲ್ಲಿಯವರೆಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.